ಚೀನಾದಲ್ಲಿ ನಿಂತಿಲ್ಲ ಮುಸ್ಲಿಮರ ಮೇಲಿನ ದಬ್ಬಾಳಿಕೆ. ಡ್ರ್ಯಾಗನ್ ದೇಶದಲ್ಲಿ ಹೆಚ್ಚುತ್ತಿದೆ ಸನಾತನದ ಆಕರ್ಷಣೆ. ಇಂದು ಜಗತ್ತಿನ ಗಮನ ಇರಾನ್, ಇಸ್ರೇಲ್ ಮತ್ತು ಬಾಂಗ್ಲಾದೇಶದಂತಹ ದೇಶಗಳ ಮೇಲೆ ಇದೆ. ಆದರೆ ಚೀನಾದಲ್ಲಿ ಏನಾಗುತ್ತಿದೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ಒಂದು ಕಡೆ ಚೀನಾ ಸರ್ಕಾರ ತನ್ನ ದೇಶದಲ್ಲಿನ ಉಯ್ಘರ್ ಮುಸ್ಲಿಮರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೆ, ಇನ್ನೊಂದು ಕಡೆ ಅಲ್ಲಿ ಸನಾತನ ಧರ್ಮದ ಅಲೆ ವೇಗವಾಗಿ ಹರಡುತ್ತಿದೆ. ಈ ಎರಡೂ ವೈರುಧ್ಯಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. Ethnic tensions between the native Uyghur community and the majority Han Chinese have existed for years. Uyghurs have often protested about being oppressed. Many have called for their own state, and some have organized attacks. They're an ethnic minority in China who say they're victims of horrific crime. In 2009, there were riots and fighting between the Uyghurs and Han Chinese, and 200 people died, most of them ethnic Han. ಕಳೆದ ಕೆಲವು ವರ್ಷಗಳಿಂದ ಚೀನಾ ಸರ್ಕಾರ ಶಿಂಜಿಯಾಂಗ್ ಪ್ರದೇಶದಲ್ಲಿ ಉಯ್ಘರ್ ಮುಸ್ಲಿಮರ ಮೇಲೆ ಕಠಿಣ ನಿರ್ಬಂಧಗಳನ್ನು ಹೇರಿದೆ. ವರದಿಗಳ ಪ್ರಕಾರ 2020ರಿಂದ 2026ರವರ ನಡುವೆ ಸುಮಾರು 1 ಲಕ್ಷಕ್ಕೂ ಅಧಿಕ ಮಸೀದಿಗಳನ್ನು ನೆಲಸಮ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅನೇಕ ಮಸೀದಿಗಳನ್ನು ಸಾರ್ವಜನಿಕ ಶೌಚಾಲಯಗಳಾಗಿ ಪರಿವರ್ತಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಮುಸ್ಲಿಮರು ದಪ್ಪ ಗಡ್ಡೆ ಬೆಳೆಸುವುದಕ್ಕೆ, ಕುರಾನ್ ಇಟ್ಟುಕೊಳ್ಳುವುದಕ್ಕೆ ಮತ್ತು ರಂಜಾನ್ ಉಪವಾಸ ಆಚರಿಸುವುದಕ್ಕೂ ತೀವ್ರ ನಿಷೇಧ ಹೇರಲಾಗಿದೆ. ಚೀನಾ ಇದನ್ನು ಭಯೋತ್ಪಾದನಾ ವಿರೋಧಿ ಕ್ರಮ ಎಂದು ಕರೆದರೆ, ಅಂತಾರಾಷ್ಟ್ರೀಯ ಸಮುದಾಯ ಇದನ್ನು ಸಾಂಸ್ಕೃತಿಕ ನರಮೇಧ ಎಂದು ಕರೆಯುತ್ತಿದೆ. भारत असहिष्णु लगता है, जिन्हें भारत में डर लगता है, ऐसे लोगों को ये तस्वीर आज जरूर देखनी चाहिए देश हित में। आपको बता दें, ये तस्वीर है चीन के शिनजियांग प्रांत की एक मस्जिद की जगह पर पब्लिक टॉयलेट, जी हाँ, सार्वजनिक शौचालय बना दिया गया। To wipe out Uyghurs' identity, language, culture, history, religion. The Chinese government have made themselves pretty clear through their own actions. ಈ ಕಠಿಣ ಪರಿಸ್ಥಿತಿಯ ನಡುವೆಯೇ ಚೀನಾದಲ್ಲಿ ಸನಾತನ ಧರ್ಮದ ಮರುಹುಟ್ಟು ಕಂಡುಬರುತ್ತಿದೆ. ಬೀಜಿಂಗ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಇಸ್ಕಾನ್ ಮೂಲಕ ಸನಾತನ ಧರ್ಮದ ಜ್ಞಾನವನ್ನು ಹರಡಲಾಗುತ್ತಿದೆ. ಸ್ವಾಮಿ ಇಂದ್ರದ್ಯುಮ್ನ ಎಂಬ ಅಮೆರಿಕನ್ ಮೂಲದ ಹಿಂದೂ ಸನ್ಯಾಸಿ ಬೀಜಿಂಗ್ನಲ್ಲಿ ಸನಾತನ ಧರ್ಮದ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಅಲ್ಲಿನ ಜನರು ಭಗವಾನ್ ಶ್ರೀಕೃಷ್ಣನ ಕೀರ್ತನೆಗಳನ್ನು ಹಾಡುತ್ತಾ ಸನಾತನ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. The Grand Mosque in Shadian was once an impressive symbol of Islamic culture and influence in China's southern Yunnan province. But last year, work began to transform it. Today, its dome has been removed, replaced by a traditional Han Chinese pagoda. Studies show it's just one of more than 2,000 mosques to be renovated or destroyed in recent years, part of a government campaign to bring Muslim places of worship under Chinese influence and character. What it represents really is an attack on public expressions of being Islamic or being Muslim. And in that sense, it is about harmonizing the way that neighborhoods look. ಚೀನಾದಲ್ಲಿ ಹಿಂದೂ ಧರ್ಮದ ಬೇರುಗಳು ಬಹಳ ಹಳೆಯವು. ದಕ್ಷಿಣ ಚೀನಾದ ಫುಜಿಯಾನ್ ಪ್ರಾಂತ್ಯದ ಕ್ಯುವಾನ್ ಝೋನ್ನಲ್ಲಿರುವ ಪ್ರಾಚೀನ ದೇವಾಲಯಗಳು ಇದಕ್ಕೆ ಸಾಕ್ಷಿ. ಇಲ್ಲಿನ ಪಳೆಯುಳಿಕೆಗಳಲ್ಲಿ ಭಗವಾನ್ ನರಸಿಂಹ ಮತ್ತು ಶಿವನ ಕಲಾಕೃತಿಗಳನ್ನು ಕಾಣಬಹುದು. ಚೀನಿ ಭಾಷೆಯಲ್ಲಿ ಶಿವನನ್ನು ದೈಜಿಟಿಯನ್ ದೇವರು ಎಂದು ಕರೆಯಲಾಗುತ್ತದೆ. ಇದು ಪ್ರಾಚೀನ ಕಾಲದಲ್ಲಿ ಚೀನಾ ಮತ್ತು ಭಾರತದ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಎತ್ತು ತೋರಿಸುತ್ತದೆ. ಚೀನಾ ಸರ್ಕಾರ ಒಂದು ಕಡೆ ಮುಸ್ಲಿಂ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಅಳಿಸಿಹಾಕಲು ಪ್ರಯತ್ನಿಸುತ್ತಿದ್ದರೆ, ಮತ್ತೊಂದು ಕಡೆ ಸನಾತನ ಧರ್ಮದ ಪುನರುಜ್ಜೀವನಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದೆಯಾ ಎಂಬುದು ಚರ್ಚಾಸ್ಪದ ವಿಷಯವಾಗಿದೆ. ಚರ್ಚೆಗಳೇನೇ ಇರಲಿ, ಯಾವುದೇ ದೇಶದಲ್ಲಾದರೂ ಸರಿ, ಅಲ್ಲಿನ ಸ್ಥಳೀಯರನ್ನು ತನ್ನತ್ತ ಆಕರ್ಷಿಸುವಲ್ಲಿ ಸನಾತನ ಧರ್ಮ ಯಶಸ್ವಿಯಾಗುತ್ತಿದೆ ಅನ್ನೋದು ಮಾತ್ರ ಸತ್ಯ. ಮುಸ್ಲಿಮರ ಮೇಲೆ ದಬ್ಬಾಳಿಕೆ, ಹಿಂದೂಗಳ ಮೇಲೆ ಅಕ್ಕರೆ. ಚೀನಾದಲ್ಲೀಗ ಹೊಸ ಟ್ರೆಂಡ್.